ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲರ್ನ್ ವಿತ್ ಮೀ ಕಾಮರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಅಗೇನ್ ಕಂಟಿನ್ಯೂಷನ್ ಆಫ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಬಂದುಬಿಟ್ಟು ಪರ್ಸ್ನಲ್ ಸೆಲ್ಲಿಂಗ್. ಓಕೆ, ಸೊ ನಾವು ಪ್ರಮೋಷನಲ್ ಟೂಲ್ಸ್ ನೋಡ್ತಾ ಇದ್ವಿ ಸೊ ಇನ್ ಪ್ರಮೋಷನಲ್ ಟೂಲ್ಸ್ ಇನ್ನೊಂದು ಕಾನ್ಸೆಪ್ಟ್ ಬಂದುಬಿಟ್ಟು ನಾವು ಪರ್ಸ್ನಲ್ ಸೆಲ್ಲಿಂಗ್ ಅಂತ ನೋಡ್ತೀವಿ. ಸೊ ಪರ್ಸ್ನಲ್ ಸೆಲ್ಲಿಂಗ್ ಅಂದರೆ ಏನು? ಸೊ ಇವಾಗ ಫಾರ್ ಎಕ್ಸಾಂಪಲ್ ಸೇಲ್ಸ್ ಇಟ್ ಈಸ್ ಬಿಗ್ಗೆಸ್ಟ್ ಒಂದು ರೆವೆನ್ಯೂ ಜನ್ರೇಟ್ ಮಾಡುತ್ತೆ. ಸೇಲ್ಸ್ ಅಂದರೆ ನನಗೇನೋ ಒಂದು ಇನ್ಕಮ್ ಜನ್ರೇಟ್ ಮಾಡುತ್ತೆ ಬಿಸ್ನೆಸ್ಸಿಗೆ. ಇನ್ನು ಉಳ್ಕಿದ್ದೆಲ್ಲ ಕೆಲವೊಂದು ಎಕ್ಸ್ಪೆನ್ಸಸ್ ಇರುತ್ತೆ ಹೊರತಾಗಿ ನಮ್ಗೆ ಇನ್ಕಮ್ ಬರೋದು ಸೇಲಿಂದನೇ. ಫೈನಲಾಗಿ ಪ್ರತಿಯೊಂದು ಒಂದು ಪ್ರಾಡಕ್ಟನ್ನು ಮಟೀರಿಯಲ್ಸ್ ತೊಗೊಂಡು ಮ್ಯಾನುಫ್ಯಾಕ್ಚರ್ ಮಾಡಿ ಫೈನಲ್ ಪ್ರಾಡಕ್ಟ್ ತಯಾರಾಗೋವರೆಗೂ ನನಗೆ ಎಕ್ಸ್ಪೆನ್ಸಸ್ಸೇ ಆಗ್ತಾ ಇರುತ್ತೆ. ನನಗೆ ಯಾವಾಗ ಇನ್ಕಮ್ ಬರುತ್ತೆ, ಯಾವಾಗ ರೆವೆನ್ಯೂ ಬರುತ್ತೆ ಅಂದರೆ ಒನ್ಸ್ ಐ ಡೂ ದ ಸೇಲ್ಸ್ ಮಾಡಿದಾಗೆ ನನಗೆ ರೆವೆನ್ಯೂ ಬರುತ್ತೆ. ಸೊ ಪರ್ಸ್ನಲ್ ಸೆಲ್ಲಿಂಗ್ ಅಂತಂದರೆ ಸೇಲ್ಸೇ ಮೇನ್ ಇಂಪಾರ್ಟೆಂಟ್ ಇರುತ್ತೆ. ಪರ್ಸ್ನಲ್ ಸೆಲ್ಲಿಂಗಲ್ಲಿ ಫೇಸ್ ಟು ಫೇಸ್ ಕಮ್ಯುನಿಕೇಷನ್ ಇರುತ್ತೆ. ನಾವು ಎಲ್ಲೋ ಒಂದು ಇದ್ಬಿಟ್ಟು ಸೇಲ್ ಮಾಡ್ತೀವಿ ಅನ್ನೋ ಥರ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನೇ ಕಸ್ಟಮರ್, ಒಂದು ಶಾಪಿಗೆ ಹೋಗ್ಬಿಟ್ಟು ನಾನು ಸೆಲ್ ಮಾಡ್ತೀನಿ, ಇಲ್ಲ ನನಗೆ ಡೋರ್ ಸ್ಟೆಪ್ಸಿಗೆ ಬಂದುಬಿಟ್ಟು ಸೆಲ್ ಮಾಡ್ತಾರಲ್ಲ, ಸೊ ಅದನ್ನು ಒಟ್ಟು ಫೇಸ್ ಟು ಫೇಸ್ ಕಮ್ಯುನಿಕೇಷನ್ ಇರುತ್ತೆ. ನೆಕ್ಸ್ಟ್, ಸೇಲ್ಸ್ ಪೀಪಲ್ ಆರ್ ಗುಡ್ ಸೋರ್ಸ್ ಆಫ್ ಇನ್ಫಾರ್ಮೇಷನ್. ಹೌದಾ ಅಲ್ಲ? ಸೊ ಸೇಲ್ಸ್ ಪೀಪಲ್ ನಾವು ಡೈರೆಕ್ಟಾಗಿ ಯಾವಾಗ ಕಾಂಟ್ಯಾಕ್ಟ್ ಮಾಡ್ತೀವಿ ನಮಗೆ ಆ ಪ್ರಾಡಕ್ಟ್ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಕ್ಕೆ ಸಿಗುತ್ತೆ ಕಂಪೇರ್ಡ್ ಟು ಆನ್ಲೈನ್ ಶಾಪಿಂಗ್. ಹೌದಾ? ಸೊ ಡೈರೆಕ್ಟ್ ಫೇಸ್ ಟು ಫೇಸ್ ಮಾಡಿದ್ರೆ ನನಗೆ ಏನಾರ ಡೌಟ್ಸ್ ಇದ್ದರೆ ಅಲ್ಲೇ ಕ್ಲಾರಿಫಿಕೇಷನ್ ಸಿಗುತ್ತೆ. ನೆಕ್ಸ್ಟ್, ಸೊ ಪರ್ಸ್ನಲ್ ಸೆಲ್ಲಿಂಗ್ದು ಕೆಲವೊಂದು ಪಾಯಿಂಟ್ಸ್ ಇದರೊಳಗೆ ನಮಗೆ ಪರ್ಸ್ನಲ್ ಸೆಲ್ಲಿಂಗ್ ಹೆಂಗೆ ಎವಲ್ಯೂಷನ್ ಆಯಿತು ಅಂತ. ಸೊ ಎವಲ್ಯೂಷನ್ ಆಫ್ ಪರ್ಸ್ನಲ್ ಸೆಲ್ಲಿಂಗ್. ಸೊ ಫಸ್ಟ್ ಬಂದುಬಿಟ್ಟು ಪ್ರೊವೈಡರ್ ಅಂದರೆ ಏನು? ಫಸ್ಟ್, ಕಸ್ಟಮರ್ಸ್ ಪ್ಲೇಸಸ್ ಆ್ಯನ್ ಆರ್ಡರ್ ಅಟ್ ದ ಕೌಂಟರ್. ಹೌದಾ? ಫಸ್ಟ್ ನಾನೇನು ಮಾಡ್ತೀನಿ, ಒಂದು ಆರ್ಡರ್ ಪ್ಲೇಸ್ ಮಾಡ್ತೀನಿ, ಸೇಲ್ಸ್ ಪರ್ಸನ್ ಆ ಆರ್ಡ್ರ್ ತೊಗೊತಾನೆ, ನಾನು ಏನು ಆರ್ಡ್ರ್ ಕೊಟ್ಟಿರ್ತೀನಲ್ಲ ಒಂದು ಪ್ರಾಡಕ್ಟ್ದು, ಆ ಪ್ರಾಡಕ್ಟ್ ಇದೆಯೋ ಇಲ್ಲೋ, ಸ್ಟಾಕ್ ಇದೆಯೋ ಇಲ್ಲೋ ಅಂತ ಅವ್ನು ನೋಡಿಬಿಟ್ಟು ಹೇಳ್ತಾನೆ ಆ್ಯಂಡ್ ಫೈನಲಿ ಅದನ್ನು ಸೆಲ್ ಮಾಡ್ತಾನೆ. ಸೊ ಅದನ್ನು ನಾವು ಪ್ರೊವೈಡರ್ ಅಂತ ಕರಿತೀವಿ. ಫಸ್ಟು ಪ್ರೊವೈಡರ್ ಆಗಿ ಎವಲ್ಯೂಷನಲ್ಲಿ ಫಸ್ಟ್ ಪಾಯಿಂಟ್ ಬಂದು ಪ್ರೊವೈಡರ್. ನೆಕ್ಸ್ಟ್, ಪರ್ಸ್ಯೂಯೇಡರ್. ಸೇಲ್ಸ್ ಪರ್ಸನ್ ಮೇಕ್ ದ ಕಸ್ಟಮರ್ ಟು ಬೈ ದ ಅವೈಲಬಲ್ ಪ್ರಾಡಕ್ಟ್ಸ್. ಅಂದರೆ ಫಾರ್ ಎಕ್ಸಾಂಪಲ್ ನಾನು ಕೇಳಿರೋ ಪ್ರಾಡಕ್ಟ್ ಇಲ್ಲ ಅಂದ್ಕೊಳ್ಳಿ, ಇತ್ತು ಅಂದರೆ ಕೊಡ್ತಾನೆ, ಇಲ್ಲ ಅಂತಂದರೆ ಇನ್ನೊಂದು ಸಜೆಸ್ಟ್ ಮಾಡ್ತಾನೆ, ಆಲ್ಟರ್ನೇಟಿವ್ ಏನಾರ ಸಜೆಸ್ಟ್ ಮಾಡ್ತಾನೆ. ಎಕ್ಸಾಂಪಲ್ ಇಲ್ಲಿ ಭಾಳ ಫುಡ್ ಪ್ರಾಡಕ್ಟ್ಸಲ್ಲಿ ಆ ಥರ ನಡೀತಿರುತ್ತೆ. ಈಗೆಲ್ಲ ನಾವು ಫುಡ್ ಪ್ರಾಡಕ್ಟ್ಸಲ್ಲಿ ಫಾರ್ ಎಕ್ಸಾಂಪಲ್ ನಾನು ಒಂದು ಗೋಧಿ ಹಿಟ್ಟು ಅಂದ್ಕೊಳ್ಳಿ. ಓಕೆ, ಗೋಧಿ ಹಿಟ್ಟು ಯಾವುದೋ ಒಂದು ನಾನು ಕೇಳಿದ್ರೆ, ಆಶೀರ್ವಾದ್ ಗೋಧಿ ಹಿಟ್ಟು ಕೇಳಿದರೆ ಅವರಿಲ್ಲ ನಮ್ಮ ಹತ್ರ ಆಶೀರ್ವಾದ ಇಲ್ಲ, ಅನ್ನಪೂರ್ಣ ಇದಂತ ಆಲ್ಟರ್ನೇಟಿವ್ ಹೇಳ್ತಾರಲ್ಲ, ಅವ್ರೇನೋ ಒಂದು ಸಜೆಸ್ಟ್ ಮಾಡ್ತಾರೆ, ಪರ್ಸ್ಯೂ ಮಾಡ್ತಾರೆ. ಅಂದರೆ ಸೇಲ್ಸ್ ಪರ್ಸನ್ ಮೇಕ್ ದ ಕಸ್ಟಮರ್ಸ್ ಟು ಬೈ ದ ಅವೈಲಬಲ್ ಪ್ರಾಡಕ್ಟ್ಸ್. ನಮ್ಮ ಹತ್ರ ಅದಿಲ್ಲ, ಇದು ತೊಗೊಳ್ಳಿ ಅಂತ ಹೇಳ್ತಾರಲ್ಲ, ಸೊ ಅದನ್ನು ನಾವು ಪರ್ಸ್ಯುವೇಟರ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಪ್ರಾಸ್ಪೆಕ್ಟರ್. ಅಂದರೆ ಇವಾಗ ನಾವು ಯೂಶ್ವಲಿ ಯಾವುದೋ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ ಅಂದರೆ ಒಬ್ಬರದ್ದು ಯಾರ್ದಾದ್ರೂ ಮೈಂಡಲ್ಲಿ ಇಟ್ಕೊಂಡು ಮಾಡಿರ್ತೀವಿ ಅದನ್ನು. ಎಸೋರ್ನೋ. ಸೊ ಫಾರ್ ಎಕ್ಸಾಂಪಲ್ ಚಾಕ್ಲೇಟ್ಸ್ನ ಯೂಶ್ವಲಿ ದೊಡ್ಡವರು ತಿಂತಾರೆ, ಚಿಕ್ಕವರು ತಿಂತಾರೆ, ಬಟ್ ಯೂಶ್ವಲಿ ನಾವು ಚಿಲ್ಡ್ರನ್ನ ಕಾನ್ಸೆಪ್ಟ್ ಮೈಂಡಲ್ಲಿ ಇಟ್ಕೊಂಡು ನಾವೊಂದು ಆ ಚಾಕ್ಲೇಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ ಅಂದ್ಕೊಳ್ಳಿ. ಸೊ ಇವಾಗ ಇವನು ಪ್ರಾಸ್ಪೆಕ್ಟಿವ್ ಕಸ್ಟಮರ್ ಯಾರು? ಇಟ್ ಈಸ್ ದ ಚಿಲ್ಡ್ರನ್ಸ್ ಫಾರ್ ಚಾಕ್ಲೇಟ್. ಎಸ್ ಆರ್ ನೋ? ಸೊ ಅದಕ್ಕೆ ಅವನು ಪ್ರಾಸ್ಪೆಕ್ಟರ್, ಪರ್ಸ್ನಲ್ ಸೆಲ್ಲಿಂಗ್. ಸೊ ಥರ್ಡ್ ಪಾಯಿಂಟ್ ಬಂದುಬಿಟ್ಟು ಪ್ರಾಸ್ಪೆಕ್ಟರ್. ನೆಕ್ಸ್ಟ್, ಪ್ರಾಬ್ಲಮ್ ಸಾಲ್ವರ್ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನಾವೇನೋ ಒಂದು ಪ್ರಾಡಕ್ಟ್ನ ಮೈಂಡಲ್ಲಿ ಇಟ್ಕೊಂಡು ಹೋಗಿರ್ತೀವಿ, ಸೊ ನಾವು ಕನ್ಫ್ಯೂಷನ್ ಇರುತ್ತೆ. ಓಕೆ, ಕನ್ಫ್ಯೂಷನ್ ಇದ್ದಾಗ ಅವನು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾನೆ, ಇಲ್ಲ ಸಜೆಷನ್ಸ್ ಕೊಡ್ತಾನೆ. ಎಸ್ ಆರ್ ನೋ? ಓಕೆ, ಅದನ್ನೆಲ್ಲ ಪ್ರತಿಯೊಂದು ನಾವು ಮೈಂಡಲ್ಲಿರೋ ಪ್ರಾಬ್ಲಮ್ನ ಏನಾರ ಸಾಲ್ವ್ ಮಾಡ್ತಾನಲ್ಲ ಸಜೆಷನ್ಸ್ ಕೊಟ್ಕೊತ. ಸೊ ಅದು ಒನ್ ಆಫ್ ದ ಎವಲ್ಯೂಷನ್ ಆಫ್ ದ ಪರ್ಸ್ನಲ್ ಸೆಲ್ಲಿಂಗ್ ಅಂತ. ನೆಕ್ಸ್ಟ್, ಕ್ರಿಯೇಟರ್. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಾವು ಒಂದು ಈವೆಂಟ್ ಮ್ಯಾನೇಜ್ಮೆಂಟಿಗೆ ಹೇಳಿದ್ದೀವಿ ಅಂದ್ಕೊಳ್ಳಿ. ನಮ್ಮ ಮ್ಯಾರೇಜ್ ಏನೋ ಒಂದು ಫಂಕ್ಷನ್ ಇತ್ತು. ಓಕೆ, ಹೌಸ್ ವಾರ್ಮಿಂಗ್ ಸೆಮಿನೋ ಅಥವಾ ಮ್ಯಾರೇಜ್ ಫಂಕ್ಷನ್ನು, ಅದೇನೋ ಒಂದು ಈವೆಂಟ್ ಮ್ಯಾನೇಜ್ಮೆಂಟಿಗೆ ಹೇಳಿದ್ದೀವಿ. ಓಕೆ, ಅವ್ರು ಬರ್ತಾರೆ. ಸೊ ನಾವೇನು ಹೇಳ್ತೀವಿ, ಈ ಥರನೇ ಇರಬೇಕು. ಒಂದು ಫಾರ್ ಎಕ್ಸಾಂಪಲ್ ಒಂದು ಸ್ಟೇಜ್ ಡೆಕೋರೇಷನ್ ಆಗಿರ್ಬೋದು, ಈ ಥರ ಇರಬೇಕು, ಹಲ್ದಿ ಫಂಕ್ಷನ್ ಈ ಥರ ಇರಬೇಕು, ಒಂದು ಸ್ಟೆಪ್ ಬೈ ಸಂಗೀತ ಹಿಂಗಿರಬೇಕು ಅಂತ ಪ್ರತಿಯೊಂದು ನಾವು ಹೇಳ್ತೀವಲ್ಲ. ಸೊ ಅದ್ರ ಪ್ರಕಾರ ಅವರು ಕಸ್ಟಮೈಸ್ ಮಾಡಿಕೊಡ್ತಾರೆ. ಸೊ ದೇ ಆರ್ ಕ್ರಿಯೇಟರ್ಸ್ ಅಂತ. ಈವೆಂಟ್ ಮ್ಯಾನೇಜ್ಮೆಂಟ್ ಆರ್ಗನೈಸೇಷನ್ ಕಸ್ಟಮೈಸ್ ಸೊಲ್ಯೂಷನ್ಸ್ ಆಫ್ಟರ್ ಅಸೈಟೈನಿಂಗ್ ದ ರಿಕ್ವೈರ್ಮೆಂಟ್ಸ್ ಆಫ್ ಕಸ್ಟಮರ್ಗೆ ಏನು ಬೇಕು ಅಂತ ತಿಳ್ಕೊಂಡು ಅವರು ಅದನ್ನು ಕೊಡೋದು ಕ್ರಿಯೇಟರ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟ್, ಇದೆಲ್ಲ ಎವಲ್ಯೂಷನ್ ಆಫ್ ಪರ್ಸ್ನಲ್ ಸೆಲ್ಲಿಂಗ್ ಎವಲ್ಯೂಷನ್ ಅಂತ ಹೇಳ್ತೀವಿ ಇದನ್ನ. ನೆಕ್ಸ್ಟ್, ಸ್ಟೆಪ್ಸ್ ಫಾರ್ ಎಫೆಕ್ಟಿವ್ ಪರ್ಸ್ನಲ್ ಸೆಲ್ಲಿಂಗ್ ಇನ್ ದ ಮಾರ್ಕೆಟಿಂಗ್. ಈಗ ನಮಗೆ ಪರ್ಸ್ನಲ್ ಸೆಲ್ಲಿಂಗ್ ಎಫೆಕ್ಟಿವ್ ಆಗಿರಬೇಕಪ್ಪ ಅಂತಂದರೆ ಏನು ಸ್ಟೆಪ್ಸ್ ನಾವು ಫಾಲೋ ಮಾಡಬೇಕು ಅಂದರೆ AIDA ಅನ್ನೋ ಸ್ಟೆಪ್ ಫಾಲೋ ಮಾಡಬೇಕು. ಸೊ AIDA ಅಂದರೆ ಏನು? ಗೇನಿಂಗ್ ಅಟೆನ್ಷನ್, ಕ್ರಿಯೇಟಿಂಗ್ ಇಂಟ್ರೆಸ್ಟ್,
ಅರೌಸಿಂಗ್ ಡಿಸೈರ್, ಆ್ಯಕ್ಚುಯೇಟಿಂಗ್ ಆರ್ ಕ್ಲೋಸಿಂಗ್ ದ ಸೇಲ್ ಅಂತ. ನೆಕ್ಸ್ಟ್ ಇದ್ರದ್ದು ಏನು ಸ್ಟೆಪ್ಸ್, ಇವಾಗ 4 ಸ್ಟೆಪ್ಸ್ ನಾನು ಹೇಳ್ದಲ್ಲ AIDA, ಹಾಗಂದ್ರೆ ನಾನು ಏನು ಅಂತ ಒಂದೊಂದಾಗಿ ತಿಳ್ಕೊತ ಹೋಗೋಣ. ಗೇನಿಂಗ್ ಅಟೆನ್ಷನ್ ಅಂದರೆ ಏನು, ನಾವು ಯಾವ ಥರ ಕಸ್ಟಮರ್ಸ್ ಅಟ್ರ್ಯಾಕ್ಟ್ ಮಾಡ್ಬೋದು ಅಂದರೆ, ಸೊ ನೋಯಿಂಗ್ ದ ಪ್ರಾಸ್ಪೆಕ್ಟ್ಸ್ ಆ್ಯಂಡ್ ಕನೆಕ್ಟಿಂಗ್ ವಿತ್ ದೆಮ್. ಫಾರ್ ಎಕ್ಸಾಂಪಲ್, ನಾನು ಒಂದು ಮೊಬೈಲ್ ತೊಗೊಳ್ಬೇಕು ಅಂತ ನಾನು ಶಾಪಿಗೆ ಹೋಗಿದ್ದೀನಿ ಅಂದ್ಕೊಳ್ಳಿ, ಒಂದು ಎಲೆಕ್ಟ್ರಾನಿಕ್ ಶಾಪಿಗೆ ನಾನು ಮೊಬೈಲ್ ತೊಗೋಬೇಕು ಅಂತ ಹೋಗಿದ್ದೀನಿ. ಅವ್ರು ಫಸ್ಟ್ ಅರ್ಥ ಮಾಡ್ಕೋಬೇಕು ನಾನು ಯಾವ ಉದ್ದೇಶದಿಂದ ನಾನು ಆ ಶಾಪಿಗೆ ಹೋಗಿದ್ದೀನಿ ಆ್ಯಂಡ್ ಏನೇನು ಸಜೆಸ್ಟ್ ಮಾಡ್ಬೋದು, ಯಾವ್ಯಾವ ಫೀಚರ್ಸ್ ಇರಬೇಕು ಅಂತ ನಾನು ಮನಸ್ಸಲ್ಲಿರುತ್ತೋ ಅದನ್ನೆಲ್ಲ ಹೇಳಿದ್ರೆ ಅವ್ರು ಅದನ್ನು ಸಜೆಸ್ಟ್ ಮಾಡಬೇಕು. ಸೊ ಫಸ್ಟ್ ಗೇನಿಂಗ್ ಅಟೆನ್ಷನ್ ತೊಗೋಬೇಕು, ಫಸ್ಟ್ ಇವೆಲ್ಲ ನೋಡ್ಕೋಬೇಕು. ಆ್ಯಂಡ್ ಫಸ್ಟ್ ಇಂಪ್ರೆಷನ್ ಇಸ್ ದ ಲಾಸ್ಟ್ ಇಂಪ್ರೆಷನ್. ಹೌದಾ, ಇವಾಗ ಫಾರ್ ಎಕ್ಸಾಂಪಲ್ ನಾನು ಹೋದ ತಕ್ಷಣ ನನಗೆ ಇಷ್ಟ ಆಯ್ತು ಅಂದ್ಕೊಳ್ಳಿ, ವಾದಲ್ಸೆ ಶಾಪ್ ಏನಾನ ಇಷ್ಟ ಆಯ್ತು ಅಂದ್ಕೊಳ್ಳಿ, ನನಗೇನಾಗುತ್ತೆ ನೆಕ್ಸ್ಟ್ ಟೈಮು ನಾನು ಅಲ್ಲೇ ಹೋಗಬೇಕು ಪ್ರತಿಯೊಂದು ತೊಗೊಳೋಕ್ಕೆ ಅಂತ ಅನ್ಸುತ್ತಾ ಇಲ್ವಾ? ಇಫ್ ದ ಫಸ್ಟ್ ಇಂಪ್ರೆಷನ್ ಇಸ್ ನಾಟ್ ಗುಡ್ ಅಲ್ಲ, ಅವಾಗ ನಾನು ಅಲ್ಲಿ ಹೋಗೋದೂ ಇಲ್ಲ. ಎಸ್ ಆರ್ ನೋ? ಸೊ ಫಸ್ಟ್ ಇಂಪ್ರೆಷನ್ ಇಸ್ ದ ಲಾಸ್ಟ್ ಇಂಪ್ರೆಷನ್. ಎಸ್ಟಾಬ್ಲಿಷಿಂಗ್ ಐ ಕಾಂಟ್ಯಾಕ್ಟಲ್ಲಿ ಇರಬೇಕು, ಸ್ಮಾರ್ಟ್ ಡ್ರೆಸ್ಸಿಂಗ್ ಇರಬೇಕು, ಅವ್ರು ಚೆನ್ನಾಗಿ ಅಟ್ರಾಕ್ಟಿವ್ ಆಗಿರ್ಬೇಕು, ನೋಡಿದ ತಕ್ಷಣ ಚೆನ್ನಾಗಿ ಡ್ರೆಸ್ಸಿಂಗ್ ಇರಬೇಕು, ಸ್ಮೈಲಿಂಗ್ ಫೇಸ್ ಇರಬೇಕು. ಬಂದ ತಕ್ಷಣ ಯಾಕಾದರೂ ಬಂದ್ರಪ್ಪ ಅನ್ನೋ ಥರ ಇದ್ದರೆ ನಾವು ನೆಕ್ಸ್ಟ್ ಟೈಮ್ ಹೋಗ್ತೀವಿ ಆ ಶಾಪಿಗೆ? ಇಲ್ಲ. ಸೊ ಅವ್ರಿಗೆ ಮೇನ್ ಕಾನ್ಸೆಪ್ಟ್ ಏನಿರಬೇಕು ಪರ್ಸನಲ್ ಸೆಲ್ಲಿಂಗ್ ಅವ್ರಿಗೆ ಅಂತಂದರೆ, ಫಸ್ಟ್ ಗೇನಿಂಗ್ ಅಟೆನ್ಷನ್ ತೊಗೋಬೇಕು, ಅಟ್ರ್ಯಾಕ್ಟ್ ಮಾಡಬೇಕು ಕಸ್ಟಮರ್ಸ್ನ. ನೆಕ್ಸ್ಟ್ ಕ್ರಿಯೇಟಿವ್ ಇಂಟ್ರೆಸ್ಟ್. ಸೊ ಇವಾಗ ಅವ್ರಿಗೆ ಅರ್ಥ ಆಯಿತು ಏನು ಉದ್ದೇಶದಿಂದ ಕಸ್ಟಮರ್ಸ್ ಬಂದಿದ್ದಾರೆ ಅಂತ ಅರ್ಥ ಆಯಿತಾ. ಈಗ ಅದನ್ನು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಬೇಕು. ಹೇಗೆ ಅಂತಂದರೆ, ಆ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಏನು ತೊಗೋಬೇಕು ಅಂದ್ಕೊಂಡಿರ್ತಾರಲ್ಲ ಅದ್ರ ಬಗ್ಗೆ ಯೂನಿಕ್ನೆಸ್ ಹೇಳಬೇಕು, ಯೂನಿಕ್ ಪಾಯಿಂಟ್ಸ್ ಏನಿದೆ, ಯೂನಿಕ್ ಸೆಲ್ಲಿಂಗ್, ಯಾಕೆ ಅದನ್ನು ತೊಗೋಬೇಕು ಅನ್ನೋದು ಒಂಥರ ಕ್ಯೂರಿಯಾಸಿಟಿ ಹುಟ್ಟಿಸ್ಬೇಕು ಅವರಿಗೆ, ಕಸ್ಟಮರ್ಸ್ಗೆ. ಓಕೆ. ನೆಕ್ಸ್ಟ್ ಯೂಸ್ಫುಲ್ನೆಸ್ ಆಫ್ ದ ಪ್ರಾಡಕ್ಟ್ ಆ್ಯಂಡ್ ಸಜೆಸ್ಟ್ ಆಲ್ಟರ್ನೇಟಿವ್ ಯೂಸಸ್. ಇವಾಗ ನನಗೆ ಪ್ರಾಡಕ್ಟ್, ಇವಾಗ ಫಾರ್ ಎಕ್ಸಾಂಪಲ್ ಕೆಲವರಿಗೆ ಫೋನ್ ಯಾಕೆ ಬೇಕು, ಜಸ್ಟ್ ಒಂದು ಕಾಲ್ ಮಾಡೋಕ್ಕೆ ಬೇಕಿರುತ್ತೆ. ಸೊ ಇನ್ನೂ ಆಲ್ಟರ್ನೇಟಿವ್ ಯೂಸಸ್ಸು ಹೇಳ್ಬೋದು, ಇದರೊಳಗೆ ನಾವು ಸಾಂಗ್ಸು ಕೇಳ್ಬೋದು, ಇದರೊಳಗೆ ವೀಡಿಯೋಸ್ ನೋಡ್ಬೋದು, ಮೂವೀಸ್ ನೋಡ್ಬೋದು ಅಂತ ಆಲ್ಟರ್ನೇಟಿವ್ ಯೂಸಸ್ಸು ಹೇಳಬೇಕು. ಸೊ ಇನ್ನು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಬೇಕು ಒಂದು ಪ್ರಾಡಕ್ಟ್ ಮೇಲೆ ಅಂತ. ಓಕೆ. ನೆಕ್ಸ್ಟ್ ಇಫ್ ರಿಕ್ವೈರ್ಡ್ ಕಂಪೇರ್ ದ ಪ್ರಾಡಕ್ಟ್ ವಿತ್ ದ ಕಾಂಪಿಟೇಟರ್ಸ್. ಇವಾಗ ನನಗೆ ಕಾನ್ಫಿಡೆನ್ಸ್ ಇದೆ ಅಂದ್ಕೊಳ್ಳಿ, ಕಾಂಪಿಟೇಟರ್ ಪ್ರಾಡಕ್ಟ್ಗಿಂತ ನನ್ನ ಪ್ರಾಡಕ್ಟ್ ಸೂಪರ್ವ್ ಆಗಿದೆ ಅಂತ ಕಾನ್ಫಿಡೆನ್ಸ್ ಇದ್ದರೆ ನಾವು ಅದನ್ನು ಕಂಪೇರ್ ಮಾಡಿ ತೋರಿಸ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ನೀವು ಯಾವ್ದಾದ್ರು ಶಾಪಿಗೆ ಹೋಗಿದ್ರು ನೋಡಿರ್ತೀರ, ನಾವೇನಾದ್ರು ಒಂದು ಬಾರ್ಗೇನ್ ಮಾಡ್ತಾಯಿದ್ರೆ ಅವ್ರು ಹೇಳ್ತಾರೆ, ನೀವು ಬೇರೆ ಕಡೆ ತಿಳ್ಕೊಂಬನ್ನಿ, ನಮಗಿಂತ ಕಡಿಮೆ ಕೊಟ್ಟರೆ ನಾವು ಗ್ಯಾರಂಟಿ ಫ್ರೀ ಕೊಡ್ತೀವಿ, ಹಾಗೆ ಏನೋ ಒಂದು ಕಾನ್ವರ್ಸೇಷನ್ ಇರುತ್ತಲ್ಲ ಬಾರ್ಗೇನ್ ಮಾಡೋ ಟೈಮಲ್ಲಿ. ಸೊ ಅಷ್ಟು ಕಾನ್ಫಿಡೆನ್ಸ್ ಇತ್ತು ಅಂದರೆ ವಿ ಕ್ಯಾನ್ ಕಂಪೇರ್ ಇಟ್ ವಿತ್ ದ ಕಾಂಪಿಟೇಟರ್ಸ್ ಆಲ್ಸೋ ಅಂತ. ನೆಕ್ಸ್ಟ್, ಸೊ ಏನಾಯ್ತು ಇವಾಗ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಿದ್ವಿ, ಹೌದಾ. ನೆಕ್ಸ್ಟ್ ಅರೌಸಿಂಗ್ ಡಿಸೈರ್. ಸೊ ಅರೌಸಿಂಗ್ ಡಿಸೈರ್ ಅಂದರೆ ಡಿಸೈರ್ ಸಜೆಸ್ಟೆಡ್ ಬೈ ಡುಗಾಲ್ಡ್ ಸ್ಟೀವಾರ್ಟ್. ಸೊ ಏನೇನು ಡಿಸೈರ್ಸ್ ಅಂದರೆ ಡಿಸೈರ್ ಆಫ್ ನಾಲೆಡ್ಜ್. ಸೊ ಅವ್ರಿಗೆ ಸ್ವಲ್ಪ ನಾಲೆಡ್ಜ್ ಕೊಡಬೇಕು. ಡಿಸೈರ್ ಆಫ್ ಸೊಸೈಟಿ. ಸೊ ಸೊಸೈಟಿಯಲ್ಲಿ ಕಸ್ಟಮರ್ಸ್ ಹೇಗೆ ಡಿಮಾಂಡ್ ಇದೆ ಪ್ರಾಡಕ್ಟ್ಸು, ಅದು ಡಿಸೈರ್ ಆಫ್ ಎಸ್ಟೀಮ್, ಡಿಸೈರ್ ಫಾರ್ ಪವರ್, ಡಿಸೈರ್ ಫಾರ್ ಸುಪೀರಿಯಾರಿಟಿ. ಸೊ ಇದೆಲ್ಲ ಡಿಸೈರ್ಸ್ ಅಂದರೆ, ಡಿಸೈರ್ ಅಂತಂದರೆ ವಾಂಟ್ಸ್, ಲೈಕ್ ಓಕೆ ವಾಂಟ್ಸ್, ಇವೆಲ್ಲ ವಾಂಟ್ಸ್ ಇರುತ್ತೆ. ಸೊ ಈ ವಾಂಟ್ಸ್ದೆಲ್ಲ, ಈ ಡಿಸೈರ್ಸ್ನೆಲ್ಲ ಅವರು ಫುಲ್ಫಿಲ್ ಮಾಡಬೇಕು. ಒಂದು ಇನ್ಫಾರ್ಮೇಷನ್ ನಾಲೆಡ್ಜ್ ಕೊಡೋದಾಗಿರಲಿ, ಸೊ ಸೊಸೈಟಿ, ಎಸ್ಟೀಮ್, ಪವರ್, ಸುಪೀರಿಯಾರಿಟಿ ಇದೆಲ್ಲ. ಓಕೆ. ನೆಕ್ಸ್ಟ್ ಕ್ಲೋಸಿಂಗ್ ದ ಸೇಲ್ ಅಂದರೆ ಫೈನಲ್ ಆಗಿ ಆ ಸೇಲ್ಸ್ನ ಮಾಡೋದು. ಹೇಗೆ ಸೇಲ್ಸ್ ಮಾಡ್ತಾರೆ? ಹೆಲ್ಪ್ಸ್ ದ ಕಸ್ಟಮರ್ಸ್ ಇನ್ ಮೇಕಿಂಗ್ ದ ಪರ್ಚೇಸ್ ಡೆಸಿಷನ್. ಹೌದಾ, ಹೆಂಗೆ ಆ್ಯಕ್ಚುಯೇಟ್ ಮಾಡ್ತಾರೆ ಅಂದರೆ ಕಸ್ಟಮರ್ಸ್ನ ಪರ್ಚೇಸ್ ಡೆಸಿಷನ್ ಹೆಲ್ಪ್ ಮಾಡೋದು. ಆಮೇಲೆ ಸೇಲ್ಸ್ ಪರ್ಸನ್ನೇ ಫೈನಲಾಗಿ ಕನ್ಕ್ಲೂಷನ್ ಕೊಟ್ಬಿಡಬಾರ್ದು, ಹೌದಾ. ಇಟ್ ಈಸ್ ಅ ಫ್ರೀಡಮ್ ಫಾರ್ ಕಸ್ಟಮರ್ಸ್ ಅಲ್ವಾ. ಇವಾಗ ಕೆಲವೊಂದು ಸತಿ ಹೋಗ್ತೀವಿ, ಇದೇ ತೊಗೊಳ್ಳಿ ಅಂತ ಕಲೆ ಬಿದ್ದುಬಿಟ್ಟಿರ್ತಾರೆ, ಅವಾಗ ಇರಿಟೇಷನ್ ಆಗಿ ಸ್ಟಾರ್ಟ್ ಆಗುತ್ತೆ. ಎಸ್ ಆರ್ ನೋ? ಸೊ ಸೇಲ್ಸ್ ಪರ್ಸನ್ ಶುಡ್ ನಾಟ್ ಡ್ರಾ ದ ಕನ್ಕ್ಲೂಷನ್ ಫಾರ್ ದ ಕಸ್ಟಮರ್ಸ್ ಹರಿಯಾಗಿ ನೀವು ತೊಗೊಳ್ಳಿ ಅಂತಂದು ಒಂಥರ ಫೋರ್ಸ್ ಮಾಡ್ತಿರ್ತಾರೆ. ಸೊ ಆ ಥರ ಮಾಡಬಾರ್ದು. ನೆಕ್ಸ್ಟ್ ಸಜೆಷನ್ ಶುಡ್ ಬಿ ಸಬ್ಟಲ್, ಅಂದರೆ ವೆರಿ ಕ್ಲವರ್. ನಾವು ಏನೋ ಸಜೆಷನ್ ಕೊಟ್ಟರು ಸ್ವಲ್ಪ ಕರೆಕ್ಟಾಗಿ ಕೊಡಬೇಕು, ಕರೆಕ್ಟ್ ಸಜೆಷನ್ಸ್ನ ನಾವು ಪ್ರೊವೈಡ್ ಮಾಡಬೇಕಿರುತ್ತೆ. ಸೊ ಇದನ್ನು ನಾವೇನಂತ ಕರಿತೀವಿ? ಸ್ಟೆಪ್ಸ್ ಫಾರ್ ಎಫೆಕ್ಟಿವ್ ಪರ್ಸನಲ್ ಸೆಲ್ಲಿಂಗ್. ಓಕೆ. ನೆಕ್ಸ್ಟ್ ರಿಕ್ವಿಸಿಟ್ಸ್ ಆಫ್ ಸಕ್ಸಸ್ ಇನ್ ಮಾರ್ಕೆಟ್ ಸೇಲ್ಸ್ಮೆನ್ಶಿಪ್. ಓಕೆ. ಇವಾಗ ಮಾರ್ಕೆಟ್ ಸೇಲ್ಸ್ಮೆನ್ಶಿಪ್ಗೆ ನಮ್ಗೆ ಸಕ್ಸಸ್ ಬರಬೇಕು ಅಂತಂದರೆ ಏನು ಮಾಡಬೇಕು? ಸೊ ಫಸ್ಟ್ ನೋ ದ ಮರ್ಕಂಡೈಸ್ ಅಂತಂದರೆ ಸೇಲ್ಸ್ ಅಂತ ತಿಳ್ಕೊಳ್ಳಿ. ಓಕೆ, ಇದ್ರ ಮೀನಿಂಗ್ ಸೇಲ್ಸ್.
ಏನು ಅಂದರೆ ವಾಟ್ ದ ಸ್ಟೋರ್ ಕ್ಯಾರೀಸ್ ಇನ್ ದ ಸ್ಟಾಕ್. ಫಾರ್ ಎಕ್ಸಾಂಪಲ್ ನಾನು ಒಂದು ಶಾಪ್ ಮಾಡ್ತೀನಿ ಅಂದ್ಕೊಳ್ಳಿ, ನನಗೆ ಶಾಪಲ್ಲಿ ಸೇಲ್ಸ್ಮನ್ ಆಗಿದ್ದೀನಿ ಅಂದ್ಕೊಳ್ಳಿ, ಶಾಪಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಅಂದರೆ ನಾನು ವೇಸ್ಟ್ ತಾನೇ ಅಲ್ಲಿ, ಯೂಸ್ಲೆಸ್ ಆಗ್ತೀನಿ. ಸೊ ಫಸ್ಟ್ ಐ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಒಂದು ಸೇಲ್ಸ್ ಮಾಡೋಕ್ಕಿಂತ ಮುಂಚೆ ಆ ಶಾಪಲ್ಲಿ ಏನಿದೆ. ಫಾರ್ ಎಕ್ಸಾಂಪಲ್ ಒಂದು ಸ್ಯಾರಿ ಶಾಪಿಗೆ ಹೋಗಿದ್ದೀವಿ ಅಂದ್ಕೊಳ್ಳಿ, ಡಿಫ್ರೆಂಟ್ ನೇಮ್ಸ್ ಇದೆ, ಮೈಸೂರು ಸಿಲ್ಕ್ ಸ್ಯಾರೀಸ್ ಅಂತ, ಇನ್ನು ಬನಾರಸಿ ಸ್ಯಾರೀಸ್, ಅವೆಲ್ಲ ಡಿಫ್ರೆಂಟ್ ಇದೆ. ಸೊ ಆ ಶಾಪಲ್ಲಿ ನನಗೆ ಅದು ಇದೆನಾ ಇಲ್ಲ ಅಂತ ಗೊತ್ತಿಲ್ಲದಂಗೆ ನಾವು ಹೋಗಿ ನಿಂತರೆ ಹೇಗಿರುತ್ತೆ? ನೋ. ಸೊ ವಾಟ್ ದ ಸ್ಟೋರ್ ಕ್ಯಾರೀಸ್ ಇನ್ ದ ಸ್ಟಾಕ್ ಏನಿದೆ ಅಂತ ತಿಳ್ಕೊಂಡಿರಬೇಕು, ಮತ್ತು ಲೊಕೇಶನ್ ಎಲ್ಲೆಲ್ಲಿದೆ ಅಂತ ತಿಳ್ಕೊಂಡಿರಬೇಕು. ಓಕೆ, ಸ್ಟಾಕ್ ಕೀಪಿಂಗ್ ಯೂನಿಟ್ ಲೊಕೇಶನ್ ತಿಳ್ಕೊಂಡಿರಬೇಕು. ನೋ ದ ಫ್ಯಾಕ್ಟ್ಸ್ ಅಬೌಟ್ ದ ಮರ್ಕೆಂಟೈಸ್, ಲೈಕ್ ಈಗ ಯಾವ ಕ್ಲಾತ್, ಇವಾಗ ಫಾರ್ ಎಕ್ಸಾಂಪಲ್ ಮಟೀರಿಯಲ್ ಯಾವುದಿದೆ, ಯಾವ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ, ಅಥವಾ ಯಾವ ಸ್ಪೆಷಲ್ ಫೀಚರ್ಸ್ ಇದೆ, ಅದನ್ನೆಲ್ಲ ತಿಳ್ಕೊಂಡಿರಬೇಕು. ಆವಾಗ ನಮಗೆ ಸಕ್ಸಸ್, ಮಾರ್ಕೆಟ್ ಸೇಲ್ಸ್ಮೆನ್ಶಿಪ್ಪಲ್ಲಿ ಸಕ್ಸಸ್ ಆಗೋಕ್ಕೆ ಚಾನ್ಸ್ ಇರುತ್ತೆ. ನೆಕ್ಸ್ಟ್, ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಲೈಕ್ ಪೀಪಲ್. ಸಿ, ಗೆಟ್ ದ ಪೀಪಲ್ಸ್ ಪಾಯಿಂಟ್ ಆಫ್ ವ್ಯೂ, ಕಸ್ಟಮರ್ ಪಾಯಿಂಟ್ ಆಫ್ ವ್ಯೂ. ಇವಾಗ ನನಗೆ ಇಂಟ್ರೆಸ್ಟ್ ಇರೋದು ನಾನು ಹೇಳಕ್ಕೆ ಬರಲ್ಲ. ಕಸ್ಟಮರ್ಸಿಗೆ ಏನು ಬೇಕು ಅಂತ ಬಂದಿದ್ದಾರೋ ಅದಕ್ಕೆ ನಾನು ಅವ್ರ ಪಾಯಿಂಟ್ ಆಫ್ ವ್ಯೂಯಿಂದ ನಾನು ಪ್ರಾಡಕ್ಟ್ಸ್ನ ತೋರಿಸ್ಬೇಕಿರುತ್ತೆ. ಸರ್ವ್ ಪೀಪಲ್ ಆ್ಯಸ್ ದೇ ವುಡ್ ಲೈಕ್ ಟು ಬಿ ಸರ್ವ್ಡ್ ಅಂದರೆ ಒಂದು ರೆಸ್ಪೆಕ್ಟ್ ಕೊಡಬೇಕು. ಸೊ ಅವ್ರು ಕೇಳಿದ ಇನ್ಫಾರ್ಮೇಷನ್ನ ನಾವು ನೀಟಾಗಿ ಹೇಳಬೇಕು. ಓಕೆ, ಅವ್ರನ್ನ ಒಳ್ಳೆ ಥರ ವೆಲ್ಕಮ್ ಮಾಡ್ಕೋಬೇಕು. ಸೊ ಕೆಲವರಿಗೆ ಅನಿಸುತ್ತಲ್ಲ, ಚೆನ್ನಾಗಿ ಟ್ರೀಟ್ ಮಾಡಬೇಕು ಅವರು ಅಂತಂದು, ಹೆಂಗೆ ಬೇಕೋ ಹಂಗೆ ಮಾತಾಡ್ಸಿದ್ರೆ ಯಾರೂ ಇಷ್ಟಪಡಲ್ಲ. ನೋ. ಸೊ ಅವ್ರಿಗೆ ಹೆಂಗೆ ಇಷ್ಟನೋ ಆ ಥರ ನಾವು ಮಾತಾಡಬೇಕು. ಓಕೆ, ಫ್ರೆಂಡ್ಲಿ ಇರಬೇಕು, ಬಿ ಫ್ರೆಂಡ್ಲಿ. ಟ್ರೀಟ್ ಕಸ್ಟಮರ್ಸ್ ಆ್ಯಸ್ ಇನ್ವೈಟೆಡ್ ಗೆಸ್ಟ್. ಇವಾಗ ಯಾರನ್ನು ನಮ್ಮ ಮನೆಗೆ ಬಂದರೆ ನಾವು ಹೆಂಗೆ ಟ್ರೀಟ್ ಮಾಡ್ತೀವಿ, ಹಾಗೆ ಕಸ್ಟಮರ್ಸ್ ಬಂದ್ರೂ ನಾವು ಹಾಗೆ ಟ್ರೀಟ್ ಮಾಡಬೇಕು. ಅವ್ರು ಪರ್ಚೇಸ್ ಮಾಡಲಿ ಬಿಡಲಿ, ದಟ್ ಸೆಕೆಂಡ್ರಿ, ಬಟ್ ಕಸ್ಟಮರ್ಸ್ನ ನಾವು ಆ ಥರನೇ ಟ್ರೀಟ್ ಮಾಡಬೇಕು. ಓಕೆ, ಸೊ ಆವಾಗ ನಮಗೆ ಮಾರ್ಕೆಟಲ್ಲಿ ಸಕ್ಸಸ್ ಆಗುತ್ತೆ. ನೆಕ್ಸ್ಟ್, ಹ್ಯಾವ್ ಅ ಹೋಲ್ಸಮ್ ಆ್ಯಟಿಟ್ಯೂಡ್. ಬಿ ಲಾಯಲ್ ಟು ದ ಸ್ಟೋರ್ಗೆ ಲಾಯಲ್ ಆಗಿರಬೇಕು. ಹೌದಾ, ಕಳ್ತನ ಮಾಡೋದಾಗಲಿ, ಏನೇನೋ ಮಾಡೋದಾಗಲಿ ಆ ಥರ ಮಾಡಬಾರ್ದು. ಓಕೆ, ಬಿ ಹೆಲ್ಪ್ಫುಲ್ ಇರಬೇಕು. ನೆಕ್ಸ್ಟ್, ಬಿ ವಾಚ್ಫುಲ್ ಆಫ್ ಒನ್ಸ್ ಹೆಲ್ತ್. ನೆಕ್ಸ್ಟ್, ಕೀಪ್ ಪರ್ಸ್ನಲ್ ಅಪಿಯರೆನ್ಸ್ ನೀಟ್ ಆ್ಯಂಡ್ ಅಟ್ರಾಕ್ಟಿವ್. ಓಕೆ, ಎಕ್ಸ್ಟರ್ನಲ್ ಆಗಿ ಚೆನ್ನಾಗಿರಬೇಕು. ಬಿ ಎಂಥೂಸಿಯಾಸ್ಟಿಕ್ ಅಬೌಟ್ ದ ಜಾಬ್. ಇಂಟ್ರೆಸ್ಟ್ ಇರಬೇಕು, ಜಾಬ್ ಮೇಲೆ ಇಂಟ್ರೆಸ್ಟಿಂದ ಮಾಡಬೇಕು ವರ್ಕ್ನ ಅಂತ. ನೆಕ್ಸ್ಟ್, ಯೂಸ್ ಗುಡ್ ಸೆಲ್ಲಿಂಗ್ ಮೆಥಡ್ಸ್. ಸೊ ಪ್ರೆಸೆಂಟ್ ಮರ್ಕೆಂಟೈಸ್ ವಿತ್ ರೆಸ್ಪೆಕ್ಟ್ ಆ್ಯಂಡ್ ಅಪ್ರಿಸಿಯೇಷನ್. ಸೊ ಸೇಲ್ಸ್ನ ಚೆನ್ನಾಗಿ ಕರೆಕ್ಟಾಗಿ ರೆಸ್ಪೆಕ್ಟಾಗಿ ಅಪ್ರಿಸಿಯೇಷನ್ ಆಗಿ ಮಾಡಬೇಕು ಚೆನ್ನಾಗಿ. ಗಿವ್ ಹಾನೆಸ್ಟ್ ಆ್ಯಂಡ್ ಕನ್ವಿನ್ಸಿಂಗ್ ಫ್ಯಾಕ್ಟ್ಸ್ ಅಬೌಟ್ ದ ಸೇಲ್ಸ್. ಓಕೆ, ಹಾನೆಸ್ಟ್ ಮತ್ತು ಕನ್ವಿನ್ಸಿಂಗ್ ಫ್ಯಾಕ್ಟ್ಸ್ ಇರಬೇಕು ಅಬೌಟ್ ದ ಸೇಲ್ಸ್. ನೆಕ್ಸ್ಟ್ ಬಂದುಬಿಟ್ಟು ಹೆಲ್ಪ್ ಕಸ್ಟಮರ್ ಡಿಸೈಡ್ ಆನ್ಸರ್ ಆಬ್ಜೆಕ್ಷನ್ಸ್ ಆ್ಯಂಡ್ ಕ್ವೆಶನ್ಸ್ ಕಾಂಪ್ರಿಹೆನ್ಸಿವ್ಲಿ. ಕಸ್ಟಮರ್ಸಿಗೆ ಅವ್ರಿಗೆ ಬಿಡಬೇಕು ಡಿಸಿಷನ್ ತೊಗೊಳಕ್ಕೆ. ಆ್ಯಂಡ್ ಏನಾದ್ರು ಆನ್ಸರ್ಸ್ ಹೇಳಬೇಕು ಅಂತಂದರೆ, ಆಬ್ಜೆಕ್ಷನ್ಸ್ ಇತ್ತು ಅಂದರೆ, ಕ್ವೆಶನ್ಸ್ ಏನಾರ ಇತ್ತು ಅಂತಂದರೆ ಅದಕ್ಕೆ ನೀಟಾಗಿ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡಬೇಕು, ಆನ್ಸರ್ ಮಾಡಬೇಕು. ಓಕೆ, ಸಜೆಸ್ಟ್ ಸೇಲ್ಸ್ ಟು ಸ್ಯಾಟಿಸ್ಫೈ ಅಡಿಷ್ನಲ್ ನೀಡ್ಸ್. ಸೊ ಇವಾಗ ಯಾರನ್ನ ಕಸ್ಟಮರ್ಸಿಗೆ ನಾವು ಸೇಲ್ಸ್ ಅಡಿಷ್ನಲ್ ನೀಡ್ಸ್ ಏನೇನಿರುತ್ತೆ ಅಂತ ಹೇಳಬೇಕು. ಸೊ ಇಟ್ ಹೆಲ್ಪ್ಸ್ ದೆಮ್ ಅಲ್ಲ ಕಸ್ಟಮರ್ಸಿಗೆ. ಟೋಟಲಿ ನಾವು ಅವ್ರಿಗೆ ಕಸ್ಟಮರ್ಸಿಗೆ ಫೇವರ್ ಆಗಿ ಏನೇನಾಗುತ್ತೋ ಅದೆಲ್ಲ ಮಾಡಿದರೆ ನಮಗೆ ಮಾರ್ಕೆಟಲ್ಲಿ ಸಕ್ಸಸ್ ಸಿಗುತ್ತೆ. ಸೊ ಇಲ್ಲ ಅಂತಂದರೆ ಸಿಗೋದು ಕಷ್ಟ. ಸೊ ಇದನ್ನು ಇದಿಷ್ಟು ನಾವು ಪರ್ಸ್ನಲ್ ಸೆಲ್ಲಿಂಗ್ ಬಗ್ಗೆ ತಿಳ್ಕೊಂಡಿದ್ದು. ಓಕೆ, ಪರ್ಸ್ನಲ್ ಸೆಲ್ಲಿಂಗ್ ಬಗ್ಗೆ ಇದಿಷ್ಟು ಇದೆ. ಸೊ ಇನ್ನೂ ಏನಾದ್ರು ಪಾಯಿಂಟ್ಸ್ ಮಿಸ್ ಆಗಿದ್ರೆ ಪ್ಲೀಸ್ ಕೇಳಿ, ಹೇಳ್ತೀನಂತ. ಓಕೆ, ಥ್ಯಾಂಕ್ ಯು.